ದೇಶದ ಅರ್ಧದಷ್ಟು ರಾಜ್ಯಗಳನ್ನ ಆಳ್ತಿರೋರು ಕಾನೂನು ಪಾಲಕರಲ್ಲ, ಇವರೆಲ್ಲ ಕೇಸ್ ದಾಖಲಾದವರು. ಸಿಎಂ ಕುರ್ಚಿಗೇರಲು ಅರ್ಹತೆಗಿಂತ ಕ್ರಿಮಿನಲ್ ಹಿನ್ನೆಲೆನೇ ಮುಖ್ಯನಾ ಅನ್ನೋ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ ಅಂತ ಅನುಮಾನಗಳ ಹುಟ್ಟಿಸುವಂತಹ ಒಂದು ವರದಿ ಈಗ ಬಹಿರಂಗ ಆಗಿದೆ. ಆ ವರದಿ ಸುಪ್ರೀಂ ಕೋರ್ಟ್ಗೂ ಕೂಡ ಸಲ್ಲಿಕೆಯಾಗಿದ್ದು ಬಹಳಷ್ಟು ಆತಂಕವನ್ನ ಹುಟ್ಟಿಸ್ತಾ ಇದೆ. ಸರ್, ಸಾಮಾನ್ಯವಾಗಿ ಕೆಟ್ಟವ್ರಿಗೆ ಇದು ಕಾಲನ ಅಂತ ಅನ್ನಿಸ್ಬಿಡುತ್ತೆ. ಸಾರ್ವಜನಿಕವಾಗಿ ಹೇಳ್ತಾ ಜೈಲಿಗೆ ಹೋದವರು, ಮರ್ಡ್ರ್ ಮಾಡಿದವರು, ಹಾಫ್ ಮರ್ಡ್ರ್ ಮಾಡಿದವರು ನಾಡ ದೊರೆಗಳಾಗ್ತಿದ್ದಾರೆ. ಸರ್, ಇದನ್ನ ಹೆಂಗೆ ನೋಡ್ಬೇಕು ಸರ್ ನಾವು? ಈಗ ರಾಜ್ಯದ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಅತ್ಯಂತ ಗಂಭೀರ ಪ್ರಕರಣಗಳಲ್ಲಿ ದಾಖಲಾದವುಗಳು, ಕೇಸ್ಗಳನ್ನು ಇಟ್ಟಿಸ್ಕೊಂಡಂಥವ್ರು 89 ಕೇಸ್ಗಳು ರೇವಂತ್ ರೆಡ್ಡಿ ಅಂತ ಬರುತ್ತೆ. ಹೌದು. ಅದಾದಮೇಲೆ 3ನೇ ಹೆಸರು ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಬರುತ್ತೆ. ಒಂದು ಬಾರಿ ಅವರು ಜೈಲಿಗೆ ಹೋಗಿ ಈಚೆ ಬಂದಾದ್ಮೇಲೆ ಒಂದು ಸಂದರ್ಭ ಕೇಳ್ತಾರೆ, ಈ ರೀತಿ ಕೇಸ್ಗಳು ನಾನು ಎದುರಿಸ್ತಾನೇ ಇರಬೇಕಾಗತ್ತೆ ಜೀವನ ಪರ್ಯಂತ ಅನ್ನುವಂಥದ್ದನ್ನು ಅವ್ರು ಹೇಳಿಕೆ ಕೊಟ್ಟುಬಿಟ್ಟಿದ್ರು. ಮಾರ್ಮಿಕವಾಗಿದ್ರೂ ಕೂಡ ಅದೇ ಸತ್ಯ. ಯಾಕಂತಂದ್ರೆ ಅವ್ರು ಬಂದಿರೋ ಹಾದಿ ಹಂಗಿದೆ. ಇವತ್ತು ರಾಜ್ಯದ ಚುಕ್ಕಾಣಿ ಒಬ್ಬ ರಾಜಕಾರಣಿ ಹಿಡಿಬೇಕು ಅಂತಂದ್ರೆ ಆ ಹಾದಿಯಲ್ಲಿ ಏನೇನು ಅನಾಹುತಗಳನ್ನು ದಾಟ್ಕೊಂಡು ಬರಬೇಕು ಅದನ್ನೆಲ್ಲ ಆ ಉತ್ತರದಲ್ಲೇ ಅಥವಾ ಆ ಹೇಳಿಕೆಯಲ್ಲೇ ಅಡಗಿಸ್ಕೊಂಡಂಗೆ ಇತ್ತದು. ಇವತ್ತು ರಾಜ್ಯದ ದೇಶದ 28 ರಾಜ್ಯಗಳ ಪೈಕಿ 14 ರಾಜ್ಯಗಳ ಮುಖ್ಯಮಂತ್ರಿಗಳು ಕ್ರಿಮಿನಲ್ ಪ್ರಕರಣಗಳಲ್ಲಿ ಇರೋದನ್ನ ಕಂಡ್ರೆ ಒಂದು ಕಾಲಕ್ಕೆ ಆತಂಕ ಬರುತ್ತೆ. ಆದರೆ ಇನ್ನೊಂದು ಕಾಲಕ್ಕೆ ಏನಂತ ಅನ್ಸುತ್ತೆ, ಸಹಜವಾದ ಪ್ರಕ್ರಿಯೆ ಇದೆ. ಇವತ್ತು ಒಂದು ಸಾಮಾನ್ಯ ಜನಗಳು ಕೂಡ ಪ್ರಕರಣಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ವಿನಾಕಾರಣ ಪ್ರಕರಣಗಳನ್ನು ತಲೆ ಮೇಲೆ ಎಳ್ಕೊಳ್ಳುವಂಥದ್ದನ್ನೆಲ್ಲ ನೋಡ್ತಾ ಹೋದರೆ ರಾಜಕಾರಣಿಗಳಿಗೆ ಯಾಕೆ ಪ್ರಕರಣಗಳು ಸಿಲುಕ್ ಹಾಕ್ಕೊಳ್ತವೆ ಅನ್ನುವಂಥದ್ದನ್ನ ಅವರು ರಾಜಕೀಯ ರ್ಯಾಲಿಗಳು ಮಾಡಲಿ, ಇವತ್ತಿನ ದಿನಮಾನಗಳಲ್ಲಿ ಒಂದು ವಾಗ್ದಾಳಿ ಮಾಡಿದ್ರು ಕೂಡ ಪ್ರಚೋದನಕಾರಿ ಹೇಳಿಕೆ ಕೊಟ್ಟರೆ ಅದಕ್ಕೊಂದು ಪ್ರಕರಣ ದಾಖಲಾಗುತ್ತೆ. ಗಂಭೀರ ಪ್ರಕರಣಗಳು ಇವರ ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲೊಂದಷ್ಟು ಕೇಸ್ಗಳು ಇವ್ರ ಮೇಲೆ ದಾಖಲಾಗುವಂಥದ್ದು. ಇವತ್ತು ಡಿ ಕೆ ಶಿವಕುಮಾರ್ ತಗೊಳ್ಳಿ, 2017-19 ಯಾವುದೋ IT ದಾಳಿ ಆಗುತ್ತೆ, ED ದಾಳಿ ಆಗುತ್ತೆ, CBI ಆಗುತ್ತೆ. ಈ ಎಲ್ಲವೂ ನೋಡ್ಕೋತಾ ಹೋದರೆ ನೀವು ಪ್ರತಿಯೊಬ್ಬರ ಮೇಲ್ಗಡೆ ಒಂದಷ್ಟು ಕೇಸ್ಗಳು ಬೀಳೋದು ಸಹಜ ಅನ್ನುವಂಥ. ಯಾಕಂದರೆ ಅವರು ಇವತ್ತು ಯಾವುದೇ ಸಾಮಾನ್ಯ ವರ್ಗದವನು ಬಂದ್ಬಿಟ್ಟು CM ಕುರ್ಚಿ ಮೇಲೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ರಾಜಕಾರಣದಲ್ಲಿ ಹುಟ್ಕೊಂಡಿರೋದ್ರಿಂದ ಅವರು ಅಷ್ಟೊಂದು ಆದಾಯ ಮಾಡಬೇಕು ಅಂತಂದಾಗ ಹಿನ್ನೆಲೆಯಲ್ಲೂ ಒಂದಷ್ಟು ಕೆಲಸಗಳು ನಡೆದೋಗ್ಬಿಡ್ತವೆ. ಇವತ್ತು ಒಂದು ಜಾಗನ ಮುಟ್ಟೋಕೆ ಹೋದ್ರೆ ಅದರ ಹಿಂದೆ ಒಂದು 4-6 ಕೇಸ್ಗಳು ಅವ್ರ ಜೊತೆಗೆ ಬಂದ್ಬಿಟ್ಟಿರ್ತವೆ. ಒಂದು ರಾಜಕಾರಣದಲ್ಲಿ ಒಂದು ಚುನಾವಣೆ ಎದುರಿಸಬೇಕು ಅಂತ ಬಂದ್ರೆ ಈ ಕೇಸ್ಗಳು ಅವ್ರ ಹಿಂದೆನೆ ಬಂದುಬಿಡ್ತವೆ. ಮುಂಚೂಣಿಯಲ್ಲಿ ನಿಂತಿದ್ದವರನ್ನ ಏವನ್ನು ಮಾಡಿಕೊಂಡೇ ಈ ಕೇಸ್ಗಳು ಬರುವಂಥವು, ಅವರನ್ನ ಸುತ್ತುವರ್ಕೊಂಡೇ ಬಂದ್ಬಿಡುತ್ತೆ ಒಂದಷ್ಟು ಕೇಸ್ಗಳು. ಆ ನಿಟ್ಟಲ್ಲಿ ಇವತ್ತು 19 ಕೇಸ್ಗಳನ್ನು ಇಟ್ಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಅವರು 3ನೇ ಸ್ಥಾನದಲ್ಲಿದ್ದಾರೆ. ನಾವು ನಿರೀಕ್ಷೆ ಮಾಡಿರೋದು ಅಭಿವೃದ್ಧಿಯಲ್ಲಿ ಕರ್ನಾಟಕ ಬಂದುಬಿಡ್ಲಿ ಮುಂದಕ್ಕೆ. ಆ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ನಾವೆಲ್ಲೋ ಮೇಲ್ಮಟ್ಟದಲ್ಲಿ ಇರಲಿ ಅಂತ ಅಂದ್ಕೊಳ್ತೀವಿ. ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ನಮಗೊಂದು ಭಾಗ್ಯ ಸಿಕ್ಬಿಡ್ತು. ಇಲ್ಲಿವರೆಗೂ ನಾವು 6ನೇ ಭಾಗ್ಯ ನೋಡ್ತಾ ಇದ್ವಿ. ಇದು ಅವರೇ ಹೇಳಬೇಕೀಗ 6ನೇ ಭಾಗ್ಯ ಭೂಭಾಗ್ಯನೇ 6ನೇ ಭಾಗ್ಯ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು. ಇದು ಯಾವ ಭಾಗ್ಯ ಅನ್ನುವಂಥದ್ದು ಅವರೇ ಹೇಳಬೇಕು. ಸರ್, ಒಂದು ಪಟ್ಟಿ ಇದೆ, ಆ ಪಟ್ಟಿ ನಾವು ನೋಡ್ತಾ ಹೋಗೋಣ. ನಮ್ಮ ಮುಖ್ಯಮಂತ್ರಿಗಳ ಪಟ್ಟಿಲಿ ಟಾಪ್ ಅಲ್ಲಿ ಇದ್ದಾರೆ. ದೇಶದ ಯಾವ್ಯಾವ ಮುಖ್ಯಮಂತ್ರಿಗಳ ಅಸಲಿ ಕಥೆಗಳೇನು ಅನ್ನುವಂಥ ಡೇಟಾ ನೋಡ್ತಾ ಹೋಗೋಣ. ಸರ್, ನಾವು ಗಮನಿಸಬಹುದು ರೇವಂತ್ ರೆಡ್ಡಿ ಮೊದಲ ಸ್ಥಾನದಲ್ಲಿದ್ದಾರೆ. 89 ಕೇಸ್ ಸರ್, 89 ಕೇಸು ನೋಡಿ. ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾಗ ರೇವಂತ್ ರೆಡ್ಡಿಯ ಮೇಲ್ಗಡೆ ತುಂಬಾ ಪ್ರಕರಣಗಳ ದಾಖಲಾದವು. ಯಾಕಂತಂದ್ರೆ ಅವರ ವಾಗ್ಜರಿನೂ ಹಾಗೆ ಇತ್ತು, ಅವರುಗಳು ಮಾಡಿರುವಂಥ ಹೋರಾಟಗಳು ಹಾಗೆ ಇದ್ದು. ಅದಾದ ನಂತರದಲ್ಲಿ ಈ ಅಧಿಕಾರಕ್ಕೆ ಬರುವ ಮೊದಲು ಅವರು ಯಾವ್ಯಾವುದನ್ನ ಇಟ್ಟುಕೊಂಡು ಈ ರಾಜಕಾರಣದಲ್ಲಿ ಇವ್ರ ಮೇಲ್ಗಡೆ ಇರುವಂಥ ಪ್ರಕರಣಗಳಲ್ಲಿ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂಥವೇ. ಆ ರ್ಯಾಲಿ ಇನ್ನೊಂದು ಮತ್ತೊಂದು ಮಾಡಿರುವಂಥದ್ದು, ವಾಗ್ಯುದ್ಧಕ್ಕೆ ಸೇರಿಕೊಂಡು ಬಿದ್ದಿರುವಂಥದ್ದು. ಆದರೆ ಆಸ್ತಿ ಗಳಿಕೆ ವಿಚಾರದಲ್ಲಿ, ಇನ್ನೊಂದು ವಿಚಾರದಲ್ಲಿ ಕ್ರಿಮಿನಲ್ ಪ್ರಕರಣಗಳು ಹೆಚ್ಚಾಗಿರುವಂಥದ್ದು ಮಾತ್ರ ಆತಂಕಕ್ಕೆ ದೂಡುತ್ತೆ. ಇನ್ನು ಬಿಜೆಪಿಯ ಸುವೇಂದು ಅಧಿಕಾರಿ ವಿಚಾರದಲ್ಲಿ ಬಂತಂದ್ರೆ ಈ ಪಶ್ಚಿಮ ಬಂಗಾಳದ ಆ ಕಾಲದಿಂದನೂ ಬಂದ್ಬಿಡುತ್ತೆ ಇದು. ಮುಖ್ಯಮಂತ್ರಿ ಆದ ನಂತರದಲ್ಲಿ ಇವ್ರ ಮೇಲ್ಗಡೆ 29 ಕೇಸ್ ಬಿದ್ದಿರುವಂತದ್ದಲ್ಲ ಇದು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಏನು ಬೆಂಗಾವಲು ರೀತಿಯಲ್ಲಿ ಈ ಒಂದು ವ್ಯಕ್ತಿ ನಿಂತಿದ್ರು.
2005 ಕಥೆಯಿಂದ ತಗೊಂಡ್ರೆ 26ರಲ್ಲಿ ನಾವಿದ್ದೀವಿ. ಆ 2005 ಆ ಹೋರಾಟ ಏನಿತ್ತು, ಭೂ ಹೋರಾಟ, ಅದರಲ್ಲೂ ಕೂಡ ಮುಂಚೂಣಿಯಲ್ಲಿ ನಿಂತ್ಕೊಂಡಿರುವಂಥದ್ದು, ಅಲ್ಲಿನ ಪ್ರಕರಣಗಳು ಕೂಡ ಸಾಕ್ಷಿಯಾಗಿ ನಿಂತ್ಕೊಳ್ತವೆ. ನೀವು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು 3ನೇ ಸ್ಥಾನದಲ್ಲಿ ಬಂದ್ಬಿಡ್ತಾರೆ. 19 ಕೇಸ್ಗಳು ಅವ್ರ ಮೇಲೆ ಇರುವಂಥದ್ದು. ಆ 19 ಕೇಸ್ಗಳಲ್ಲಿ ಹೆಚ್ಚಿನವು ರಾಜಕಾರಣದಲ್ಲಿ ತಾನು ಮುಂಚೂಣಿಗೆ ಬರಬೇಕಾದ್ರೆ, ಇವತ್ತು DK ಶಿವಕುಮಾರ್ ಅವರು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೋಬೇಕಾದ್ರೆ ಒಂದು ಕುರುಬ ಸಮುದಾಯ ಅನ್ನೋದಕ್ಕಿಂತ ಹಿಂದುಳಿದ ಸಮುದಾಯದ ಆ ಒಬ್ಬ ಸಿದ್ದರಾಮಯ್ಯ ಅವ್ರನ್ನ ಬದಿಗೆ ಸರಿಸಿ ನಿಂತ್ಕೊಳ್ಬೇಕಾದ ಪರಿಸ್ಥಿತಿ ಬಂತಲ್ಲ, ಅದರ ಹಿಂದಿನ ಶ್ರಮ ಒಂದಷ್ಟು ಕೆಲಸಗಳು ಮಾಡ್ತವೆ. ಅದರ ಜೊತೆಯಲ್ಲಿ ಅವರು ರಾಜಕಾರಣವನ್ನು ಹೊರತುಪಡಿಸಿ ಮತ್ತೊಂದಷ್ಟು ಕ್ಷೇತ್ರಗಳ ಕಡೆ ಅವರು ಕೈ ಚಾಚಿಕೊಂಡಿರೋದ್ರಿಂದ ಸಾಮಾನ್ಯವಾಗಿ ಅವ್ರ ಮೇಲ್ಗಡೆ ಬೀಳಲೇಬೇಕು. 19 ಕೇಸ್ಗಳು ಅವ್ರ ಮೇಲೆ ಬಿದ್ದಿರುವಂಥದ್ದು. ಚಂದ್ರಬಾಬು ನಾಯ್ಡು ನಿಂತುಕೊಳ್ಳುತ್ತಾರೆ. ಅದಾದ ನಂತರದಲ್ಲಿ ಕೊನೆಯಲ್ಲಿ ಬಿಹಾರದ, ರಾಜಸ್ಥಾನದ ಭಜನ್ಲಾಲ್ ಶರ್ಮಾ, ಈಗ ನೀವು ನೋಡ್ಬೋದು ಸಾಮ್ರಾಟ್ ಚೌಧರಿ ಮೇಲ್ಗಡೆ ಬರೀ 2 ಕೇಸು ಅಂತ ಇದೆ, ಆದರೆ ಗಂಭೀರ ಪ್ರಕರಣಗಳು ಸಾಮ್ರಾಟ್ ಚೌಧರಿ ಮೇಲಿರುವಂಥದ್ದು. ಹೌದು, ಗಂಭೀರ ಪ್ರಕರಣ ಇರುವಂಥದ್ದು. 1-2 ಕೇಸ್ ಇರಲಿ, ಕೇಸು 19 ಇರಲಿ, 2 ಇರಲಿ, ಆದರೆ ಸಾಮ್ರಾಟ್ ಚೌಧರಿ ಹೊತ್ತಿರುವ ಆ ಒಂದು ಕೇಸ್ ಏನಿದೆ ಅದು ಬೇರೆ ಲೆವೆಲ್ನ ಕೇಸ್ ಆಗಿರೋದ್ರಿಂದ ಸಾಮ್ರಾಟ್ ಚೌಧರಿಗೂ ಮತ್ತು ಈ 19 ಕೇಸಿಗೂ ಸಂಬಂಧ ಇಲ್ಲ. ಆ ಸಾಮ್ರಾಟ್ ಚೌಧರಿಯ ಒಂದು ಕೇಸು ಈ 19 ಕೇಸಿಗೂ ಸಮವಾಗಿ ನಿಂತ್ಕೊಳ್ಬೋದು. ಯಾಕಂದರೆ ಅಂಥ ಗಂಭೀರ ಪ್ರಕರಣವನ್ನು ಹೊತ್ತ ಸಾಮ್ರಾಟ್ ಚೌಧರಿ ಅಲ್ಲಿಗೆ ಬಿಹಾರಕ್ಕೆ ಮುಖ್ಯಮಂತ್ರಿಯಾಗಿ ಕೂರಿಸ್ಕೊಂಡಿದ್ದಾಗ ಇವತ್ತು ಎಷ್ಟು ಗೊಂದಲ ಏರ್ಪಡ್ತಾ ಇದೆ. ಅದೇ ನಿಟ್ಟಲ್ಲಿ DK ಶಿವಕುಮಾರ್ಗೆ ಆಸ್ತಿ ಗಳಿಕೆ ವಿಚಾರದಲ್ಲಿ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿಯ ಪಟ್ಟಿಯಲ್ಲಿ ಕರ್ನಾಟಕದ CM ಕಾಣಿಸ್ಕೊಳ್ತಾರೆ. ಸೊ ಆ ವಿಚಾರದಲ್ಲಿ ನೋಡಿದ್ರೆ ಆ ಹಂತಕ್ಕೆ ಹೋಗಬೇಕು ಅಂತಂದಾಗ ಕೆಲವೊಂದನ್ನು ನೀವು ಸಿನಿಮಾದಲ್ಲೇ ನೋಡ್ಬೋದು. ಕೆಲವೊಂದು ವಿಚಾರದಲ್ಲಿ ಹೇಳ್ತಾರೆ, ಕೆಲವೊಂದನ್ನು ಸಾಧಿಸಬೇಕು ಅಂತಂದ್ರೆ ಕೆಲವೊಂದನ್ನು ಘಟಿಸಬೇಕಾಗುತ್ತೆ ಅಂತ. ಕೆಲವೊಂದು ಹೋಗಿರ್ತವೆ. ಆ ಘಟಿಸುವ ಸಂದರ್ಭದಲ್ಲಿ ಮೈಗಂಟುಕೊಳ್ಳುವಂಥ ಪ್ರಕರಣಗಳು ಇವೆಲ್ಲ ಇರ್ತವೆ. 19 ಕೇಸುಗಳನ್ನು ಇಟ್ಟಿಸ್ಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಚುಕ್ಕಾಣಿಯನ್ನು ಹಿಡ್ಕೊಂಡು ಕೂತ್ಕೊಂಡಿರುವಂಥದ್ದು. ಆದರೆ ಒಂದು ಈ ದೇಶದ ಭವಿಷ್ಯದ ವಿಚಾರದಲ್ಲಿ ನೋಡಿದ್ರೆ ಇವತ್ತು ಆ ಮಕ್ಕಳು ನೀಟ್ ಹಗರಣದಲ್ಲಿ ಇವತ್ತು ನ್ಯಾಯ ಕೇಳೋಕೆ ಹೋಗಿರೋ ಮಕ್ಕಳ ಮೇಲ್ಗಡೆ ಅನ್ಯಾಯದ ರೀತಿಯಲ್ಲಿ ಇವರು ವರ್ತಿಸ್ಕೊಂಡಿರುವಂಥದ್ದು ಕೆಲವೊಂದಷ್ಟು ನಾವು ಕೇಂದ್ರದಲ್ಲಿ ನೋಡ್ತೀವಿ. ನ್ಯಾಯ ಕೇಳುವ ಹಾದಿಯಲ್ಲೂ ಕೂಡ ಅನ್ಯಾಯದ ಮಾರ್ಗ ಹಿಡಿದು ಇವತ್ತು ಕೇಂದ್ರ ಸರ್ಕಾರ ಅವ್ರ ಮೇಲ್ಗಡೆನೆ ಒಂದಷ್ಟು ಹಾಕಿ ಕೂತ್ಕೊಳ್ತಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಾವು ನೋಡ್ತಾ ಹೋದರೆ ಇವತ್ತು ರಾಜ್ಯವನ್ನು ಆಳ್ತಾ ಇರುವಂಥ ಮುಖ್ಯಮಂತ್ರಿಗಳ ಪೈಕಿ ಅರ್ಧಕ್ಕರ್ಧ ಜನ ಮುಖ್ಯಮಂತ್ರಿಗಳು ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೊತ್ತಿರುವಂಥ ಮುಖ್ಯಮಂತ್ರಿಗಳನ್ನು ಭಾರತ ಕಾಣ್ತಾ ಇದೆ ಅಂತಂದರೆ ಇನ್ನು ದೇಶ ಯಾವ ಹಂತಕ್ಕೆ ದಾಪುಗಾಲಿಡ್ತಾ ಇದೆ ಅನ್ನುವಂಥದ್ದು ನೋಡ್ಬೋದು. ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ದಾಟ್ಕೊಂಡು ಕೂತ್ಕೊಂಡಿದ್ದೀವಿ. ನಿಜಕ್ಕೂ ನಾವು ಯಾವ ಹಂತಕ್ಕೆ ಬಂದು ನಿಂತುಕೊಂಡಿದ್ದೀವಿ ಅನ್ನುವಂಥದ್ದೇ ಗೊತ್ತಾಗ್ತಿಲ್ಲ ಸರ್. ಒಂದು ಅನುಮಾನ ಕಾಡ್ತಿರೋದು ಏನು ಕೇಳಿ ಸರ್, ನಾವು ಇಡೀ ಪಟ್ಟಿ ನೋಡಿದ್ವಿ, ಅನೇಕರ ಹೆಸರಿದೆ. ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳೇ ಇದರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಾರೆ ಸರ್. ಈ ಪೀಪಲ್ ರೆಪ್ರೆಸೆಂಟೇಷನ್ ಆಫ್ ಆಕ್ಟ್ 1951 ಅದರ ಸೆಕ್ಷನ್ 8 ಸ್ಪಷ್ಟವಾಗಿ ಹೇಳುತ್ತೆ, 2 ವರ್ಷಕ್ಕಿಂತ ಹೆಚ್ಚಾಗಿ ಕನ್ವಿಕ್ಟೆಡ್ ಆದ್ರೆ ಒಂದು ಪ್ರಕರಣದಲ್ಲಿ ಅವರು ಇದ್ದಕ್ಕಿದ್ದಂತೆ ಚುನಾವಣೆ ಸ್ಪರ್ಧೆ ಮಾಡೋಂಗಿಲ್ಲ, ಅವರೆಲ್ಲವೂ ಹೋಗುತ್ತೆ ಅಂತ. ಆದ್ರೆ ಕನ್ವಿಕ್ಟೆಡ್ ಇಲ್ಲ, ಕೇಸ್ಗಳು ಹಂಗೇ ಕೋರ್ಟಲ್ಲಿ ವರ್ಷಾನ್ಗಟ್ಲೆ ಹೋಗ್ತಾ ಇರೋದೇ ಇವ್ರಿಗೊಂದು ಲೂಪ್ ಹೋಲ್ಸ್ ಆಗ್ಬಿಡ್ತಾ ಅಂತ. ಕಾನೂನನ್ನು ಅಷ್ಟು ಸಲೀಸಾಗಿ ತಗೊಂಡಿರುವಂಥದ್ದೇ ಇದಕ್ಕೆಲ್ಲ. ಅಂದರೆ ನೀವು ಒಬ್ಬ ಪ್ರಭಾವಿಯ ಮುಂದೆ ಕೇಸನ್ನು ದಾಖಲಿಸೋದು ಬೇರೆ, ನಿರಂತರವಾಗಿ ನಡೆಸ್ಕೊಂಡು ನಿಲ್ಲಿಸ್ಕೊಳ್ಳೋದು ಬೇರೆ. ಇಲ್ಲಿ ಎವಿಡೆನ್ಸ್ಗಳ ಕೊರತೆ, ಐವಿಟ್ನೆಸ್ಗಳ ಕೊರತೆ ಇವೆಲ್ಲವೂ ದಾಟ್ತಾ ಹೋಗ್ದಂಗೆ ಆ ಕೇಸ್ಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರೋ ವಿನಃ ಎಲ್ಲೂ ಕೂಡ ನೀವು ಜೈಲಿಗೆ ಹೋಗಿ ಬಂದಾಗ್ಲೂ ಕೂಡ ಅವ್ರು ಅದನ್ನೇ ಹೇಳ್ತಾರೆ, ನಾನು ನ್ಯಾಯದ ಹಾದಿಲೇ ಇದ್ದೆ ಅಂತ ಹೇಳ್ತಾರೆ. ನೀವು ಯಾವುದೇ ಮುಖ್ಯಮಂತ್ರಿಗಳು ತಗೊಳ್ಳಿ, ಇವತ್ತು DK ಶಿವಕುಮಾರ್ ಅದನ್ನೇ ಹೇಳ್ತಾ ಇದ್ರು, ನಾನು ಹೋಗೋ ಮೊದಲು ಹೇಳಿದ್ದೆ, ಈಗ ಗೆದ್ದು ಬಂದಾದ್ಮೇಲೂ ಹೇಳ್ತಾ ಇದ್ದೀನಿ, ನಾನೇನು ತಪ್ಪು ಮಾಡಿಲ್ಲ ಅಂತ. ಕೆಲವೊಂದು ನಮಗೆ ಕಣ್ಣಿಗೆ ಕಾಣಿಸೋ ಥರ ತಪ್ಪುಗಳಿರ್ತವೆ, ಆದರೆ ಈಚೆ ಬಂದು ಕೂತಿರ್ತಾರೆ. ಕಾರಣ ಕೆಲವೊಂದಕ್ಕೆ ಸಾಕ್ಷಿಗಳನ್ನು ಒದಗಿಸೋದಕ್ಕೆ ಆಗೋದಿಲ್ಲ ಕಾನೂನಡಿಯಲ್ಲಿ. ಅಲ್ಲಿ ಅವರಿಗೆ ಒಂದು ನ್ಯಾಯ ಸಿಕ್ಕಿರುತ್ತೆ, ಆದರೆ ನಿಜಕ್ಕೂ ಅನ್ಯಾಯ ಆಗೋದು ಬೇರೆಯವ್ರ ಲೆಕ್ಕಾಚಾರದಲ್ಲಿರುತ್ತೆ. ಸೊ ಈ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಬಂದಾಗ ರಾಜ್ಯದ ಹಿತದೃಷ್ಟಿಯಿಂದ ಇವುಗಳ ಮೇಲಿರುವ ಪ್ರಕರಣಗಳನ್ನು ಅರಿತಾದ್ರೂ ರಾಜಕೀಯದಲ್ಲಿ ತುಂಬ ಜನರ ಬೇಡಿಕೆ ಏನು ಅಂತಂದ್ರೆ, ನೀವು ಎಲ್ಲದಕ್ಕೂ ಒಂದು ಮಾನದಂಡ ಇಡ್ತೀರಿ, ರಾಜಕಾರಣಕ್ಕೆ ಯಾಕಪ್ಪ ಇಡೋದಿಲ್ಲ? ನೀವು ಇವತ್ತು ಯಾವುದೇ ಒಂದು ಕ್ಷೇತ್ರಕ್ಕೆ ಆಯ್ಕೆ ಆಗಬೇಕು ಅಂತಂದ್ರೂ ಕೂಡ ಯಾವುದೇ ವಿಭಾಗದಲ್ಲಿ
ಹೋಗಬೇಕು ಅಂತಂದ್ರೂ ಕೂಡ ಅದಕ್ಕೊಂದು ಮಾನದಂಡ ಇರುತ್ತೆ. ರಾಜಕಾರಣದಲ್ಲಿ ಏನೂ ಇಲ್ಲ. ನನ್ನನ್ನು ಕಾಡೋದು ಇದೆ ಸರ್. ಈಗ ನಾವು IAS ಆಗಬೇಕು, ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಅಂತಂದ್ರೆ ಈ ಜಗತ್ತಿನಲ್ಲಿ ಅತ್ಯಂತ ಕಠಿಣ ಪರೀಕ್ಷೆಯಲ್ಲಿ ಅದು ಕೂಡ ಒಂದು. ಆದರೆ ಇಡೀ ಕಾನೂನನ್ನ ರೆಡಿ ಮಾಡುವಂಥವ್ರು ಅದ್ರ ಬಗ್ಗೆ ಪ್ರತಿಪಾದಿಸೋರಿಗೆ ಏನೂ ಇಲ್ಲ. ತಿಹಾರ್ ಜೈಲ್ಗೆ ಹೋಗಿ ಬಂದ್ರೆ ಸ್ಟ್ಯಾಂಡರ್ಡ್ ಜಾಸ್ತಿ, ಪರಪ್ಪನ ಅಗ್ರಹಾರಕ್ಕೂ ಅಂತ ಬಂದ್ರೆ 2ನೇ ಲೆವೆಲ್ ಅನ್ನೋ ಮಟ್ಟಿಗಿದೆ ಸರ್. ಅಂದರೆ ರಾಜಕಾರಣ ಅಲ್ಲಿಗೆ ಬಂದು ಕೂತಿರೋದು ಇದಕ್ಕೆ ಸಾಕ್ಷಿ ಆಗ್ತಾ ಹೋಗುತ್ತೆ. ನಿಮಗೆ ಯಾವ ರಾಜಕಾರಣಿಯ ಮಾಸ್ ಅಪಿರಿಯನ್ಸ್ ಇಲ್ಲದೆ ಇವತ್ತು ಮುನ್ನೆಲೆಯಲ್ಲಿ ನಿಂತ್ಕೊಳ್ಳೋಕೆ ಆಗೋದಿಲ್ಲ ರಾಜಕೀಯದಲ್ಲಿ ಅನ್ನುವಂಥ ಪರಿಸ್ಥಿತಿ ಎದುರಾಗಿದೆಯಲ್ಲ. ಕರ್ನಾಟಕದ ಮಾತ್ರ ಅಲ್ಲ, ಇಡೀ ಭಾರತದ ಸಂಬಂಧಪಟ್ಟಂಗೆ ಹೇಳಬಹುದು. ಇವತ್ತು ಟ್ರಂಪ್ ಹುಚ್ಚಾಟ ಕೂಡ ಜಗತ್ತಿನ ದೊಡ್ಡಣ್ಣನ ಸ್ಥಾನದಲ್ಲಿ ಅವರಿಗೊಂದು ಸ್ಥಾನ ಕಲ್ಪಿಸಿರುವಂಥದ್ದು. ನೀವು ಯಾವುದೇ ಸಾಧು ಪ್ರಾಣಿಯನ್ನು ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಅಸಾಧ್ಯ ಅನ್ನುವಂಥ ನಿಟ್ಟಲ್ಲಿ ರಾಜಕೀಯ ಇರೋದು. ರಾಜಕೀಯಕ್ಕೆ ಒಂದು ಮಾಸ್ ಅಪೀಲ್ ಬೇಕು. ಅದನ್ನ ಇವ್ರುಗಳು ತಗೊಂಡಿರ್ಬೇಕಾದ್ರೆ ಒಂದಷ್ಟು ಕ್ರಿಮಿನಲ್ ಪ್ರಕರಣಗಳು ಮುಂದಕ್ಕೆ ಬರ್ತವೆ. ಕೆಲವೊಂದು ಸಾರಿ ತಮ್ಮವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದಷ್ಟು ಪ್ರಕರಣಗಳನ್ನು ಮೈಮೇಲೆ ಹಾಕೊಳ್ತಾರೆ. ತನ್ನನ್ನು ತಾನು ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದಷ್ಟು ಪ್ರಕರಣಗಳನ್ನು ಮೈಮೇಲೆ ಹಾಕೊಳ್ತಾರೆ. ಇದನ್ನೆಲ್ಲ ಜೀರ್ಣ ಮಾಡೋ ಶಕ್ತಿ ಇರೋದಕ್ಕೆ ಕೆಲವೊಂದು ಸರಿ ಮುಂಚೂಣಿಯಲ್ಲಿ ಬಂದು ನಿಂತ್ಕೊಳ್ತಾರೆ. ಇದನ್ನೆಲ್ಲವನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳಬಲ್ಲ ಅನ್ನುವಂಥವನು ಡಿ ಕೆ ಶಿವಕುಮಾರ್ ಆಗ್ಬಿಡ್ತಾನೆ. ಯಾವುದೇ ಹಂತಕ್ಕೆ ಹೋದ್ರೂ ಕೂಡ ನಾನು ಅದನ್ನು ನನ್ನ ಛಾತಿಯಲ್ಲೇ ಗೆದ್ದು ಬರಬಲ್ಲೆ. ನೀವು ನೋಡಿ, ಡಿ ಕೆ ಶಿವಕುಮಾರ್ ಗಡ್ಡ ಬಿಟ್ಕೊಂಡು ತಿಹಾರ್ ಜೈಲಿಗೆ ಹೋಗಿ ಅಲ್ಲೊಂದಷ್ಟು ಗಡ್ಡ ಬೆಳೆಸಿದ್ರು ಕೂಡ ಗಡ್ಡ ತೆಗೆಯೋದು ಮತ್ತೆ ಶಪಥ ಮಾಡಿನೇ ಈಚೆ ಬರ್ತಾರೆ. ತಾನು ಮಾಡಿರುವಂಥ ಶಪಥವನ್ನು ಈಡೇರಿಸ್ಕೊಳ್ತಾರೆ. ಎಲ್ಲವನ್ನು ಗೆದ್ದು ಬಂದು ಮತ್ತೆ ಮುಖ್ಯಮಂತ್ರಿಯಾಗಿ ನಿಂತ್ಕೊಳ್ತಾರೆ. ರಾಜ್ಯಕ್ಕೆ ಏನು ಬೇಕು ಅದೆಲ್ಲ ಲೆಕ್ಕಾಚಾರ ಇಲ್ಲ ಇವರುಗಳಿಗೆ. ರಾಜ್ಯದ ಹಿತದೃಷ್ಟಿಯಿಂದ ಇವತ್ತು ಮುಖ್ಯಮಂತ್ರಿ ಆಗಿರಲಿ, ಒಬ್ಬ ರಾಜಕಾರಣಿಯಾಗಿರಲಿ, ತನಗೆ ಬೇಕಾಗದ್ದನ್ನ ತಾನು ಪಡ್ಕೋಬೇಕು ಅಂತ ಬಂದ್ರೆ ತಾನು ಏನು ಮಾಡೋದಕ್ಕೂ ಸಿದ್ಧ ಅನ್ನುವಂಥ ದಾರಿಯಲ್ಲಿ ಹೋದಾಗ ಪ್ರಕರಣಗಳು ಈ ರೀತಿ ಬಂದ್ಬಿಡ್ತವೆ. ಒಬ್ಬೊಬ್ಬನ ಮೇಲುಗಡೆ 89 ಪ್ರಕರಣ, 39, 29, ನಮ್ಮವ್ರದ್ದು ಒಂದು 19. ಇವೆಲ್ಲ ನೋಡ್ತಾ ಹೋದ್ರೆ ರಾಜ್ಯ ಅಂತೂ ಸುಭಿಕ್ಷವಾಗಿಲ್ಲ. ರಾಜ್ಯ ಅಂತೂ ಸುಭಿಕ್ಷವಾಗಿಲ್ಲ. ನಾವು ಯಾರ ಕೈಗೆ ಚುಕ್ಕಾಣಿಯನ್ನು ಕೊಡ್ತಾ ಇದ್ದೀವಿ ಅನ್ನುವಂಥ ಪ್ರಜ್ಞೆ ಪ್ರಜಾಪ್ರಭುತ್ವದಲ್ಲಿ ಇನ್ನೂ ಬಂದಿಲ್ಲ. ಪ್ರಜೆಗಳಿಗೆ ಬರಬೇಕಾಗಿದೆ. ಇನ್ನೊಂದು ವಿಚಾರ ಏನಂತಂದ್ರೆ, ಪ್ರಜ್ಞಾವಂತ ಮತದಾರರು ಮತದಾನದ ಸಂದರ್ಭದಲ್ಲಿ ಆಮಿಷಕ್ಕೆ ಬೀಳದೆ, ಯಾವುದೇ ಆಮಿಷಕ್ಕೆ ಬೀಳದೆ 1000 ರೂಪಾಯಿಗೆ 500 ರೂಪಾಯಿ ಓಟ್ ಎಲ್ಲಿವರೆಗೂ ಮಾರ್ಕೊಂತವ ಇವು. ಹೌದು. ಅಲ್ಲಿವರೆಗೂ ನೀವು ಕ್ರಿಮಿನಲ್ ಪ್ರಕರಣ ಇಲ್ಲದೆ ಇರುವಂಥವರು ಅಥವಾ ರಾಜಕಾರಣದಲ್ಲಿ ಶುದ್ಧ ಹಸ್ತ ಬರುವಂಥ ಏನು ಪ್ರಕ್ರಿಯೆ ಕೇಳ್ತಾ ಇದ್ದಾರಲ್ಲ, ಅಸಾಧ್ಯದ ಮಾತು. ನೀವು ಎಲ್ಲಿವರೆಗೂ ಶುದ್ಧ ಆಗೋದಿಲ್ವೋ ರಾಜಕಾರಣದಲ್ಲಿ ಶುದ್ಧತೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮೊದಲು ಶುರುವಾಗಬೇಕಾಗಿರೋದು ನಮ್ಮಲ್ಲಿ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದನೇ ಬದಲಾವಣೆ ಕಾಣಿಸ್ಬೇಕು. ಅದಾದ ನಂತರದಲ್ಲಿ ತನ್ನಿಂದ ತಾನೇ ರಾಜಕಾರಣಿಯಲ್ಲಿ ಬದಲಾವಣೆಗಳನ್ನು ಕಾಣಿಸೋ ಥರ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಮಾಡಬಹುದು. ಆ ನಿಟ್ಟಲ್ಲಿ ಇನ್ನೂ ಆ ಮೈಚಳಿ ಬಿಡ್ತಾ ಇಲ್ಲ. ಪ್ರಜೆಗಳಿಗೆ ನಾನು ಯಾರನ್ನೋ ಒಬ್ಬನ್ನ ಗೆಲ್ಲಿಸ್ತೀನಿ, ಅವನು ನನಗೇನೋ ಒಂದು ಸವಲತ್ತು ಮಾಡಿಕೊಡ್ತಾನೆ, ಅಲ್ಲಿವರೆಗೂ ನಾನು ಸೇಫ್ ಆಗಿದ್ದು ಬಿಟ್ಟರು ಸಾಕು ಅನ್ನುವಂಥ ಈ ಪ್ರಜ್ಞೆ ಇದೆಯಲ್ಲ, ಇದನ್ನು ಪ್ರಜೆ ಯಾವಾಗಲೂ ಸ್ವಲ್ಪ ದೂರ ಇಡ್ತಾ ಬರಬೇಕು. ಹಿತದೃಷ್ಟಿ ಯಾವಾಗಲೂ ಸಮಾಜದ ಕಡೆ ಪ್ರಜೆಗೂ ಬರಬೇಕು. ಆಗಲೇ ಪ್ರಜಾಪ್ರಭುತ್ವದ ಒಂದು ಹಾದಿ ಸರಿದಾರಿಯಲ್ಲಿದೆ ಅಂತ ಲೆಕ್ಕ ಬರುತ್ತೆ. ಎಸ್, ರಾಜಕೀಯದಲ್ಲಿ ಕ್ರಿಮಿನಲ್ಸ್ ಇದ್ದಾರೋ ಅಥವಾ ಕ್ರಿಮಿನಲ್ಗಳೇ ರಾಜಕಾರಣಿಗಳಾಗಿದ್ದಾರೋ ಗೊತ್ತಿಲ್ಲ, ಬಟ್ ನಿಜಕ್ಕೂ ಇದು ದುರ್ದೈವ.